ರಾಮ್ಜಿ ಇಲ್ಲಿ ಬಂದ ಬಾಣ ಹೊಡೆದಿದ್ದಾರ. ಸೊ ಅಲ್ಲಿಂದ ನೀರ್ ಉತ್ಪತ್ತಿ ಆಗೈತಿ. ರಾಮನಾಮ ಹಾಡಿರೋ ರಾಮ ಬರುವನು. ಲವರ್ಸ್ ಅದು ಬಂದ್ ಕುಂಡ್ರೋದಾಗ್ಲಿ ಈಗೆಲ್ಲ ಈ ಟೈಪ್ ಎಲ್ಲ ಮಾಡಬೇಡ್ರಿ. ನಮಸ್ಕಾರ ಮಾಡಕ ಪೂಜೆ ಮಾಡಕ ಬರ್ರಿ, ಸುಮ್ಮನೆ ಕುಂತ ಎಲ್ಲ ಪಪ್ಪಿ ಪಿ ಕೊಡಕ್ಕೆ ಬರಕ್ಕೆ ಹೋಗ್ಬೇಡ್ರಿ. ಇದೇನು ಗುಡಿ ಐತಲ್ಲ, ಚತುರ್ಮುಖ ಬ್ರಹ್ಮನ್ ಗುಡಿ ಐತಿ. ಈ ದೇವಸ್ಥಾನವು 10ನೇ 11ನೇ ಶತಮಾನದಲ್ಲಿ ನಿರ್ಮಾಣವಾಗಿದೆ ಎಂದು ಇತಿಹಾಸಕಾರರು ಹೇಳುತ್ತಾರೆ. ಪ್ರಭು ಶ್ರೀರಾಮಚಂದ್ರ ಅವರು ಬಂದು ಹೋಗಿದ್ದಾರೆ. ಹೌದ್ರಿ, ಇಲ್ಲಿ ಬಂದು ಹೋಗಿದಾರಂತೆ. ನಮ್ಮ ಹಿರಿಯರು ಪೂರ್ವಜರು ಹೇಳಿದ್ದಾರೆ ನಮ್ಗೆ. ಪ್ರಭು ಶ್ರೀರಾಮಚಂದ್ರ ಅವರು ಐತಲ್ಲ, ಪೂಜೆ ಮಾಡಿದ ಶಿವಲಿಂಗ ಇಲ್ಲೇ ಐತಿ. ಅದು ಕೂಡ ಈಗ ನಿಮಗೆ ತೋರಿಸ್ತೀನಿ. ಈ ದೇವಸ್ಥಾನದ ನೀರಿನ ಕುಂಡದಲ್ಲಿ 365 ದಿನ ಕೂಡ ನೀರಿರುತ್ತೆ. ಅದು ಹೇಗಿರುತ್ತೆ, ಎದಕ್ಕಿರುತ್ತೆ ಅಂತ ಹೇಳಿ ಈ ವಿಡಿಯೋದಲ್ಲಿ ನಾವು ಕೊನೆವರೆಗೂ ನೋಡೋಣಂತ. ಇದು ಒಂದು ಆಶ್ಚರ್ಯದ ಸಂಗತಿ. ಇದನ್ನೇ ಈ ವಿಡಿಯೋದಲ್ಲಿ ಕೊನೆವರೆಗೂ ನೋಡೋಣ ಮತ್ತೆ ತಿಳಿದುಕೊಳ್ಳೋಣ ಬನ್ನಿ. ಹರ ಹರ ಮಹಾದೇವ್. ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಇವತ್ತೈತಲ್ಲ ನಾವು ನಮ್ಮ ಬೆಳಗಾವಿಯಲ್ಲಿರುವ ಒಂದು ಪ್ರಸಿದ್ಧವಾದ ಸ್ಥಳ ಅಂದರೆ ಐತಲ್ಲ, ಸಾಕ್ಷಾತ್ ರಾಮ್ ಬಂದಿರೋ ಒಂದು ಸ್ಥಳ, ರಾಮತೀರ್ಥ ಸ್ಥಳಕ್ಕೆ ಬಂದೀವಿ. ಅದು ಶಿವನ ದೇವಸ್ಥಾನ ಐತಿ. ಆ ಶಿವನ ದೇವಸ್ಥಾನ ಇವತ್ತು ತೋರಿಸ್ಬೇಕು ಮತ್ತು ನಿಮಗೆಲ್ಲ ತಿಳಿಸ್ಬೇಕಂತೇಳಿ ನಾನು ಬಂದೀನಿ. ಮತ್ತೈತಲ್ಲ ನಮ್ಮ ಜೊತೆ ನಮ್ಮ ಬ್ರದರ್ ಆದರ್ಶ್ ಅವರು ಬಂದಾರ. ಅವ್ರಿಗೂ ಭೇಟಿ ಆಗ್ರಿ. ಹಾಯ್ ಎಲ್ಲರಿಗೂ ನಮಸ್ಕಾರ ರೀ. ಸಾವ್ಕಾರ ಮಂದಿ ಹೆಂಗ್ ಅದಾರ ಎಲ್ಲರೂ ಮಸ್ತ್. ನೀವು ರೊಟ್ಟಿ ತಿಂದು ಘಟ್ ಮುಟ್ ಅದರಿಲ್ಲೋ ಮಸ್ತ್ ಮತ್ತು ಎಲ್ಲರೂ ಆರಾಮದಿರಲ್ಲ. ಸೊ ಇವತ್ತು ನಾವು ಬಂದೇವಿ ರಾಮತೀರ್ಥ ಅಂತ ಟೆಂಪಲ್ ಐತಿ. ಸೊ ಇಲ್ಲಿಂದ ಕನ್ಬರ್ಗಿಂದ ಅರೌಂಡ್ ಒಂದು 2 ಕಿಲೋಮೀಟರ್ದಾಗಿ ಟೆಂಪಲ್ ಐತಿ. ಇಲ್ಲಿ ಸಾಕ್ಷಾತ್ ಪ್ರಭು ಶ್ರೀರಾಮಚಂದ್ರ ಅವರು ಬಂದು ಹೋಗಿದ್ದಾರೆ. ಸೊ ಅವ್ರ ತಮ್ಮ ಲಕ್ಷ್ಮಣ್ ಜಿ ಅವರು ಬಂದು ಹೋಗಿದ್ದಾರೆ. ಸೊ ನಮ್ಮ ಬೆಳಗಾವಿದಾಗಿ ಈ ಟೆಂಪಲ್ ಐತಂತ ಹೇಳಿ ನಮಗೆ ಭಾಳ ಹೆಮ್ಮೆ ಆಗ್ತೈತಿ. ಯಾಕಂದರೆ ಇಲ್ಲಿ ನಿಮ್ಗೆ ಹಿಸ್ಟ್ರಿ ನಾವು ಹೋಗೋಂತ ಬರ್ಬರ್ತಾ ನಿಮಗೆ ನಾ ಹೇಳ್ತೀನಿ. ಸೊ ರಾಮ್ಜಿ ಇಲ್ಲಿ ಬಂದ ಬಾಣ ಹೊಡೆದಿದ್ದಾರೆ. ಸೊ ಅಲ್ಲಿಂದ ನೀರು ಉತ್ಪತ್ತಿ ಆಗೈತಿ. ಸೊ ಪ್ರಭು ಶ್ರೀರಾಮಚಂದ್ರ ಅವರು ಇಲ್ಲಿ ಎದಕ್ಕೆ ಬಂದಿರಂದ್ರೆ, ನಾ ಏನು ಹೇಳ್ಬೇಕಂದ್ರೆ, ಭಾಳಷ್ಟು ಮಂದಿ ನಾವು ಟೆಂಪಲ್ ಇಲ್ಲಿ ಐತಿ ವಿಸಿಟ್ ಮಾಡಿರಿ ಅಂತ ಹೇಳಿ ವಿಡಿಯೋ ಮಾಡಿರ್ತೇವೆ. ಖರೆ ಇಲ್ಲಿ ಏನು ಮಾಡ್ತೀರಿ, ಕೆಲವೊಂದು ಮಂದಿ ಬಂದ ಸೊ ಇಲ್ಲಿ ಬಂದು ಹೆಂಗೆ ಮಾಡ್ತೀರಿ, ಲವರ್ಸ್ ಅದು ಬಂದು ಕುಂಡ್ರೋದಾಗಲಿ ಈಗೆಲ್ಲ ಈ ಟೈಪ್ ಎಲ್ಲ ಮಾಡಬೇಡ್ರಿ. ಯಾಕಂದರೆ ಇಲ್ಲಿ ನಮ್ಮ ಟೆಂಪಲ್ದ ಎಲ್ಲ ಹಿಸ್ಟ್ರಿ ಎಲ್ಲ ನೀವೆಲ್ಲ ಹಾಳು ಮಾಡಬೇಡ್ರಿ. ಸೊ ಇದನ್ನು ನಿಮಗೆ ಹೇಳೋದ, ಬಂದ್ರಿ ನಿಮ್ಗೆ ಲವರ್ಸ್ಗಳಿಗೆ ಬೇರೆ ಸ್ಪಾಟ್ ಇರ್ತಾವೆ, ಅಲ್ಲಿ ಹೋಗ್ರಿ. ಈ ಟೆಂಪಲ್ ಕಡೆ ಬಂದು ಈ ಥರ ಮಾಡೋದಾಗಲಿ ಸೊ ಎಲ್ಲ ಮಾಡಬೇಡ್ರಿ. ಗಾರ್ಡನ್ ಎಲ್ಲ ಇರ್ತಾವ, ಗಾರ್ಡನ್ ಕಡೆ ಹೋಗ್ರಿ, ಅಲ್ಲೆಲ್ಲ ಕುಂಡ್ರಿ. ಅದು ಇಂಥ ಸ್ಥಳಕ್ಕೆಲ್ಲ ಬಂದು ಹಾಳು ಮಾಡಕ್ಕೆ ಹೋಗ್ಬೇಡ್ರಿ. ನಮಸ್ಕಾರ ಮಾಡಕ್ಕೆ ಪೂಜೆ ಮಾಡಕ್ಕೆ ಬರ್ರಿ, ಸುಮ್ಮನೆ ಕುಂತ ಎಲ್ಲ ಪಪ್ಪಿ ಪಿ ಕೊಡಕ್ಕೆ ಬರಕ್ಕೆ ಹೋಗ್ಬೇಡ್ರಿ. ಸೊ ಈ ಥರ ಮಾಡಬೇಡ್ರಿ. ಸೊ ನಮ್ಮ ಫ್ರೆಂಡ್ ಹೇಳಿದ ಕಳೆನೈತಿ. ಸೊ ಈ ಥರ ಮಾಡಕ್ಕೆ ಹೋಗ್ಬೇಡ್ರಿ. ಬರ್ರಿ ಎಕ್ಸ್ಪ್ಲೋರ್ ಲೆಟ್ಸ್ ಗೋ ನೋಡೋಣಂತ. ಗಣಪತಿ ಬಪ್ಪ ಮೌರ್ಯ, ಜೈ ಶ್ರೀರಾಮ್. ಜೈ ಶ್ರೀರಾಮ್. ಲಕ್ಷ್ಮೀನಾರಾಯಣ ಗುಡಿ ಐತ್ರಿ. ರಾಮ್ ಬಂದು ಹೋಗಿದಾನ ಅಂತಾರ್ರಿ. ಮತ್ತು ಋಷಿಗಳನ್ನು ಇಲ್ಲೆಲ್ಲ ವಾಸ ಮಾಡಿ ಅವರೆಲ್ಲ ನೋಡತ್ತಿದ್ಲ. ಸೊ ಬೆಳಗಾವಿ ಸಾವ್ಕಾರ ಮಂದಿ ನೀವು ನೋಡ್ಬೋದು. ಈ ಟೆಂಪಲ್ ಬರ್ಬೇಕಂದ್ರೆ ನೀವು ಬೆಳಗಾವಿಯಿಂದ CBT ಬಸ್ ಸ್ಟ್ಯಾಂಡಿಂದ ಅರೌಂಡ್ 5-6 ಕಿಲೋಮೀಟರ್ ಐತಿ ಟೆಂಪಲ್. ಸೊ ನಿಮಗೆ ಟೆಂಪಲ್ ಎಲ್ಲ ಪೂರಾನ ತೋರಿಸ್ತೀನಿ. ಸೊ ಪ್ರಭು ಶ್ರೀರಾಮಚಂದ್ರ ಅವರು ಎಲ್ಲಿ ಬಾಣ ಹೊಡೆದಿರು, ಸೊ ಆ ನೀರು ಬಂದು ಎಲ್ಲಿ ಶೇಖರಣೆ ಆಗ್ತೈತಿ, ಸೊ ಶ್ರೀರಾಮಚಂದ್ರ ಅವರ ಎಲ್ಲಿ ಈಶ್ವರ ಒಂದು ಲಿಂಗ ಐತಿ, ಅಲ್ಲಿ ಹೆಂಗೆ ಪೂಜಾ ಮಾಡಿದಾರ, ಯಾವ ಲಿಂಗ ಅಂತೇಳಿ ಎಲ್ಲ ತೋರಿಸ್ತೀನಿ. ಸೊ ಲಾಸ್ಟ್ ಮಟ್ಟ ವಿಡಿಯೋನ ನೋಡ್ರಿ. ರಾಮ ಬರುವನು, ಅವನ ಹಿಂದೆ ಹನುಮನು ಇದ್ದೇ ಇರುವನು. ಮತ್ತಿಲ್ಲಿ ಭಾಳ ಮಂದಿ ಹೇಳ್ತಾರೆ ಇಲ್ಲಿ. ಸೊ ಇಲ್ಲಿ ಋಷಿಗಳು ಭಾಳ ತಪಸ್ಸು ಮಾಡಿದಾರಂತ. ಪ್ರಭು ಶ್ರೀರಾಮಚಂದ್ರ ಅವ್ರು ಬಾಣ ಹೊಡೆದಿದ್ದೆಲ್ಲ ನೀರೆಲ್ಲ ಬಂದು ಇಲ್ಲಿ ಶೇಖರಣೆ ಆಗ್ತೈತೆ ನೋಡ್ರಿ ಸಾವ್ಕಾರ ಮಂದಿ. ಗಾಯ್ಸ್, ಈಗ ನಾವು ನಮ್ಮ ಊರಿಂದ ಜರ್ನಿ ಮಾಡ್ಕೊಂಡು ರಾಮತೀರ್ಥ ನಗರ ಮತ್ತು ರಾಮತೀರ್ಥ ಟೆಂಪಲ್ ನೋಡಕ್ಕೆ ಬಂದೀವಿ. ನೋಡ್ಬೋದು ತಾವು ಕೂಡ ಇಲ್ಲೆಲ್ಲ ಇಲ್ಲೇ ಇತ್ಲ ಒಳಗೆ ಹೋಗೋದೈತಿ. ಆ ಟೈಪ್ ಐತಿ. ಕರೆಯಲ್ಲಿ ಬಂದ ಏನು ಬಾಟಲ್ಸ್ ಆಗಲಿ ನೋಡ್ರಿ. ನೀವು ಯಾವ್ದು ಟೆಂಪಲ್ ಬಂದಿರ್ತೀರಿ, ಈ ಥರ ಇದನ್ನು ಒಗದ್ನಿ ಅದನ್ನು ಒಗದ್ನಿ ಮಾಡ್ತೀರಿ, ಇದು ಸರಿ ನೀವೇ ಹೇಳ್ರಿ. ತಪ್ಪ ಅದೆಲ್ಲ ಮಾಡಿ ರಾಮಚಂದ್ರ ಅವ್ರು ಬಂದು ಹೋಗಿರ್ತಾರು. ಸೊ ಇದನ್ನ ನೀವು ಇಲ್ಲಿ ಗುಟ್ಕಾ ತಿಂದ ಪಚಕ್ ಉಗುಳೋದಾಗ್ಲಿ ಏನು ಮಾಡ್ತಾರೋ ಅಣ್ಣ. ಸಾವ್ಕಾರ ಸುಧಾರಿಸ್ರು, ಸಾವ್ಕಾರ ಮಂದಿ ಪ್ರೀತಿಯಿಂದ ಹೇಳತ್ತೇವೆ, ಸುಧಾರಿಸ್ರಿ. ನೋಡ್ರಿ ಅದೆಲ್ಲ ಕಚರ ಆ ಕಡೆ ಸೈಡ್ ಎಲ್ಲ, ಅಲ್ಲೆಲ್ಲ ಕಚರ ಇದೆ. ಕಚರ ತೊಟ್ಟಿ ಮಾಡಿಬಿಟ್ಟಾರೆ ಇಲ್ಲೆಲ್ಲ. ಇದೆಲ್ಲ ಬಂದಾಗ ಇದು ಅಷ್ಟೇ ಅಲ್ಲ, ಯಾವಾಗೂ ಕನ್ಬರ್ಗಿ ಗುಡಿ ಹೋಗ್ಲಿ, ಸಿದ್ದೇಶ್ವರ ಗುಡಿ ಹೋಗ್ಲಿ, ಅದನ್ನ ಮಾಡ್ತೀರಿ. ಬಾಟಲ್ ಹೋಗದ್ನಿ ಅದು ಹೋಗದ್ನಿ. ಅದಕ್ಕೂ ಡಸ್ಟ್ಬಿನ್ ಎಲ್ಲ ಜಾಗ ಇರ್ತಾವ, ಡಸ್ಟ್ಬಿನ್ದಾಗ ಸರಿಯಾಗಿ ಹಾಕಬೇಕು. ಈ ಸಂಬಂಧ ಬಂದಾಗ ಚಲೋ ತಮ್ಮ ಇಟ್ಕೊರಿ, ಇದೆಲ್ಲ ಮಾಡಕ್ಕೆ ಹೋಗ್ಬೇಡ್ರಿ. ಗಾಯ್ಸ್ ಬರ್ರಿ ಒಳಗೆ, ದೇವಸ್ಥಾನದೊಳಗೆ ಹೋಗಿ ಎಲ್ಲ ಎಕ್ಸ್ಪ್ಲೋರ್ ಮಾಡೋನು. ಮತ್ತು ಐತ್ಲ ಇಂಥ ಒಂದು ವಿಶೇಷವಾದ ಸ್ಥಳ ಎಲ್ಲ ನಿಮ್ಗೆ ತೋರಿಸೋಣ ಅಂತೇಳಿ ಇವತ್ತು ಬಂದಿದ್ದೈತಿ. ನೀವು ಇದೇ ಐತಿ ರಾಮತೀರ್ಥ ಟೆಂಪಲ್. ಸೊ ಹಿಂದೆ ನೀವು ಟೆಂಪಲ್ ಐತಿ. ಸೊ ಅಲ್ಲಿ ಅಂಡರ್ ಕನ್ಸ್ಟ್ರಕ್ಷನ್ ಶಿವಲಿಂಗ ನಡೆಯಕತ್ತೈತಿ. ಶಿವನ ಗುಡಿ ಐತದ. ಸೊ ಅಲ್ಲಿ ಮಾರುತಿ ಮಂದಿರ ಐತಿ. ಸೊ ಈ ಕಡೆ ಹೋಗೋಣ. ಇಲ್ಲಿ ನೋಡ್ಬೋದು ನೀವು ಸುತ್ತಮುತ್ತಲೆಲ್ಲ ಗುಡ್ಗಾಡು ಪ್ರದೇಶ ಐತಿ. ಎತ್ತಿನ ಬಾಯಾಗಿಂದ ನೀರು ಬೀಳತೈತಿ. ಸೊ ಅದು ಆವಾಜ್ ಕೇಳೋದು ಒಂದು ಮಜಾನ ಬೇರೆ ಐತಿ. ಸೊ ಇದು ನಿಮ್ಗೆ ಇಲ್ಲ ನಾವು ತೋರ್ಸಕ್ಕೆ ಬಂದಿದ್ದೀವಿ ಇವತ್ತು. ಏನಪ್ಪ ಅಂದರೆ ಇಲ್ಲಿ ಪ್ರಭು ಶ್ರೀರಾಮಚಂದ್ರ ಅವ್ರು ಬಂದ ಬಾಣ ಹೊಡೆದಿರು. ಆ ಬಾಣ ಹೊಡೆದಿದ್ದು ಅಲ್ಲೇ ನೀರು ಬಂದು ಬೀಳತ್ತಿದ್ದ. ಆದರೆ ಇನ್ನಾದರೂ ನೀರು ಬಂದು ಬೀಳತೈತಿ. ಎದ್ರ ಸಂಬಂಧ ಬಾಣ ಹೊಡೆದಿರಂದ್ರೆ, ಇಲ್ಲಿ ಈ ಜಾಗದ ಮೇಲೆ ನೀರು ಇದ್ದಿಲ್ಲ ಅಂತ. ಅವಾಗ ನೀರು ಇದ್ದಿಲ್ಲ ಅಂತೇಳಿ ಇಲ್ಲಿ ಬಾಣ ಹೊಡೆದಿರಂತ. ಆ ಬಾಣ ಹೊಡೆದಿದ್ದಕ್ಕೆ
ಈಗ ಇಲ್ಲಿ ನೀರು ಬೀಳತ್ತಾವ, ಆ ನೀರು ಮತ್ತು ಇಲ್ಲ ಶಿವನಿಗೆ ಪೂಜೆ ಮಾಡಿರಂತವಾಗ. ಸೊ ಸಾವುಕಾರ ಹೆಂಗೈತಿ ಅಲ್ಲಿ ಬಾಣ ಹೊಡೆದಿ ಸ್ಪಾಟ್ ಒಂದು ಮ್ಯಾಲೆ ಐತಿ, ಅದನ್ನ ಯಾರಿಗೆ ಸಿಕ್ಕಿಲ್ಲ. ಸೊ ಅಲ್ಲಿಂದ ನೀರು ನಿಮ್ಗೆ ರುಚಿ ನೋಡೋಂತ ಅಮೃತ ಕೊಡ್ದಂಗೆ ಐತಿ ನೀರು. ಸೊ ಇಲ್ಲಿ ನೋಡ್ಬೋದು ಒಂದು ಇಲ್ಲಿ ನೀರಿಲ್ಲಿ ಬರೋಣ ಒಂದೇನೋ ಮನಸ್ಸಿಗೆ ಅನ್ಸ ನಮ್ಮ ನೆಮ್ಮದಿ ಸಿಗ್ತೈತಿ ಇಲ್ಲಿ. ಹೌದಿಲ್ಲ ಕೆಸಿ? ನೆಮ್ಮದಿ ಮತ್ತು ಖುಷಿ ಸಿಗ್ತೈತಿ, ಖುಷಿ ಸಿಗ್ತೈತಿ ಈ ಸ್ಥಳ ನೋಡಕ್ಕೆ. ಎಲ್ಲಾರ್ದು ಪ್ರಾಬ್ಲಮ್ ನಿಮ್ದು ಏನೇನು ಕಾಲೇಜ್ದ ಜಾಬ್ದ ಪ್ರಾಬ್ಲಮ್ ಎಲ್ಲ ಬಿಟ್ಟು ಇಲ್ಲಿ ಬರೋ ಒಂದ್ಸಲ ಬಂದು ಹೋಗ್ರಿ ಬ್ರದರ. ಸೊ ಇವ್ ಲೊಕೇಶನ್ ಬಿಕೇಶನ್ ಎಲ್ಲ ಸ್ಕ್ರೀನ್ಶಾಟ್ ಎಲ್ಲ ಹಾಕಿರ್ತಾನೆ, ನಿಮ್ಗೆ ಹೆಂಗೆ ಬರ್ಬೇಕಂತ ಅದು ಹಾಕಿರ್ತಾನು. ಏನಿಲ್ಲ ಭಾಳ CBT ಇಂದ ಬರೀ ಒಂದು 5 ಕಿಲೋಮೀಟರ್ದಾಗ ಐತಿ. ನೋಡ್ಬೋದು ಇಲ್ಲ ಡಿಸ್ಕ್ರಿಪ್ಷನ್ದಾಗೂ ಹಾಕಿರ್ತೀನಿ ಎಲ್ಲ, ಅದು ಕೂಡ ನೋಡ್ಕೊರಿ. ಇಲ್ಲೇ ನಾ ಲಾಕ್ಡೌನ್ದಾಗ ಬರ್ತೀನಿ ರೀ, ಆಮಿ ಅದು ಭಾಳ ಇರ್ತಿದ್ವು. ಸೊ ಈಗ ಎಲ್ಲಿ ಕಾಣುವಲ್ಲಾಗಿದ್ದಾವು. ಈಗ ಒಂದು ಅಲ್ಲಿ ನೋಡಿ ಆ ಸೈಡ್ ಅಲ್ಲಿ ನೋಡಿ ಹಾವಿಂದ ಒಂದು ಮೂರ್ತಿ ಐತಲ್ಲ, ಅಲ್ಲಿ ನಾಗಪ್ಪನ ಮೂರ್ತಿ ಐತಿ, ಅಲ್ಲಿ ಅದ್ರ ಮೇಲೆ ಐತಿ ನೋಡ್ರಿ. ಭಾಳ ಇದ್ದು ರೀ ಪೈಲ ನಾವು ಲಾಕ್ಡೌನ್ ಒಳಗೆ ಆ ಕಡೆ ನೋಡಿ, ಆ ಸೈಡ್ ಅದು ನೋಡ್ಬೋದು. ಮತ್ತು ಇಲ್ಲೂ ಒಂದು ಐತಿ, ಇಲ್ಲೇ ಐತಿ ನೋಡ್ರಿ, ಇಲ್ಲಿ ಇದು ಕಾಣತೈತಿ ಕ್ಯಾಮ್ರಾದಾಗ ನಿಮಗೆ. ಅದು ಫುಲ್ ಚಿಲ್ ಮಾಡೋದಿದೆ, ಚಿಲ್. ಮತ್ತು ನೀವೇನಾದರೂ ನನಗೆ ಕೇಳಿದ್ರೆ ಈ ಥರ ವಾಸ್ತುಶಿಲ್ಪ ಯಾರ್ದೈತೆ ಅಂತೇಳಿ, ಇದು ಕದಂಬರು ಮತ್ತು ಚಾಲುಕ್ಯರ ವಾಸ್ತುಶಿಲ್ಪವಾಗಿದೆ ನೋಡಿ. ತಾವು ಈ ಗೋಡೆಗಳನ್ನು ನೋಡಿ ತಿಳಿದುಕೊಳ್ಳಬಹುದು ಇದು ಯಾರ ವಾಸ್ತುಶಿಲ್ಪವಿದೆ ಮತ್ತು ಯಾರು ಕಟ್ಟಿರಬಹುದು ಎಂದು. ಇದು ಕದಂಬರು ಮತ್ತು ಚಾಲುಕ್ಯರ ವಾಸ್ತುಶಿಲ್ಪ ಎಲ್ಲ ನೋಡ್ಕೊಂತೀವಿ. ಅದ್ರ ಮುಂದೆ ಐತಲ್ಲ ಈಗ ನಮ್ಮ ಲಕ್ಷ್ಮೀನಾರಾಯಣ ಗುಡಿ ಐತಿ, ಅದು ನೋಡ್ಬೋದು. ಲಕ್ಷ್ಮೀನಾರಾಯಣ ಟೆಂಪಲ್ ಐತ್ರಿ. ಸೊ ಈಗ ಅದನ್ನ ಲಕ್ಷ್ಮೀನಾರಾಯಣ ಟೆಂಪಲ್ ಆಲ್ಮೋಸ್ಟ್ ಈಗ ಟೈಮ್ ಆಗೈತೆ ಅಂತ ಬಂದ್ ಮಾಡಿದಾರ. ಮಾರ್ನಿಂಗ್ ಓಪನ್ ಮಾಡಿರ್ತಾರ. ಸೊ ಆಲ್ಮೋಸ್ಟ್ ಈಗ ಬಂದ್ ಐತಿ. ಸೊ ನಿಮಗೆ ಗೂಗಲ್ನಾಗ ಪಿಕ್ಚರ್ ಸಿಕ್ತಂದ್ರೆ KC ಬ್ರದರ್ ಅವರ ಸ್ಕ್ರೀನ್ಶಾಟ್ ಹಾಕಿರ್ತಾರ. ಸೊ ಹಾಕ್ರಿ ಬ್ರದರ್ ಅವರಿಗೆ ತೋರಿಸ್ರಿ. ನೆಕ್ಸ್ಟ್ ಟೈಮ್ ಬಂದಾಗ ಅವರು ದರ್ಶನ್ ತಗೊಳ್ಳಿ ಅಂತ, ಬರೋಬರ್ ದರ್ಶನ್ ತಗೊಳ್ರಿ. ಮತ್ತೀಗ ರಾಮ್ ಬಾಣ ಹೊಡೆದಿದ್ದು ಮ್ಯಾಲೆ ಇದೆ, ಅದನ್ನ ಯಾರಿಗೆ ಸಿಕ್ಕಿಲ್ಲ. ಸೊ ಅವ್ರ ನೀರು ಹೆಂಗದ ಟೇಸ್ಟ್ ಅಂತ ಹೇಳಿ ನೋಡ್ಕೊಂಡ್ ಬರೋಂಬರ್ರಿ. ಟೇಸ್ಟ್ ಮಾಡಕ್ಕೆ ನೀರು ಬರ್ಲಿಕ್ಕತ್ತೈತಿ. ಈ ನೀರು ಬಂದ ಇಲ್ಲಿ ಶೇಖರಣೆಗೆ ಆತೈತಿ. ಈ ಶೇಖರಣೆ ಆಗಿದ್ದ ನೀರು ಅಲ್ಲಿ ದೊಡ್ಡದೊಂದು ಕೆರೆ ಕಾಣ್ಬೋದು. ನೀವು ಫಸ್ಟ್ ನಿಮ್ಗೆ ತೋರಿಸಿನಿ ನಾ ಕೆರೆ. ಸ್ಟಾರ್ಟಿಂಗ್ ಸೊ ಸ್ಟಾರ್ಟಿಂಗ್ದಾಗ ಕೆರೆ ತೋರಿಸಿನಿ, ಅಲ್ಲಿ ನೀರು ಹೋಗಿ ಬೀಳ್ತೈತಿ. ಸೊ ಇದು ನೀರು ಟೇಸ್ಟ್ ಮಾಡೋಣ ಬರ್ರಿ. ಸೊ ಬೇಸಿಗೆ ಕಾಲ ಇರೋದ್ರಿಂದ ಭಾಳ ನೀರು ಕಡಿಮೆ ಅದಾವು. ಸೊ ನಿಮ್ಗೆ ಇಲ್ಲಿ ಶೇಖರಣೆ ಆಗಿದ್ದ ನೀರು ತೋರಿಸ್ತೀನಿ ಕುಡ್ದ. ಸಾವುಕಾರ ಖರೆ ಅಂದ್ರೆ ನೀವು ಬಂದು ಇಲ್ಲಿ ನೋಡಬೇಕು, ಅಮೃತ ಇದ್ದಂಗೆ ಐತಿ. ಸೊ KC ಬ್ರದರ್ ಕುಡಿತಾರ. ಸಾಕ್ಷಾತ್ ತೀರ್ಥ ಕುಡ್ದಂಗೆ ಆಗತೈತಿ, ತೀರ್ಥ ಕುಡ್ದಂಗೆ ಆಗೈತಿ. ಸೊ ಆಲ್ಮೋಸ್ಟ್ ಎಲ್ಲ ಕಡೆ ಹಚ್ಚ ಹಸಿರು ಐತಿ ಪ್ರದೇಶ. ಮಳೆಗಾಲದಾಗಂತೂ ಎಕ್ದಮ್ ಗ್ರೀನ್ ಎಕ್ದಮ್ ಹಚ್ಚ ಹಸಿರು ಕಾಣ್ತೈತಿ. ಮಸ್ತ್ ಅನ್ಸೈತಿ ನನಗಂತೂ. ಇದು ಬೆಳಗಾವಿದಾಗ ಬೆಸ್ಟ್ ಪ್ಲೇಸಸ್ದಾಗ ಅಂದ್ರೆ ನಂದು ಇದೊಂದು ಪ್ಲೇಸ. ಸೊ ಹೆಂಗೈತಣ್ಣ, ಏನು ಇಷ್ಟ ಐತ್ರದ? ಸಾವುಕಾರ ಮಂದಿ ಇದ್ರದ ಹಿಸ್ಟ್ರಿ ಏನೈತಂದ್ರೆ, ಪ್ರಭು ಶ್ರೀರಾಮಚಂದ್ರ ಲಕ್ಷ್ಮಣ್ಜಿ ಮತ್ತು ಸೀತಾಮಾತಾ ಅವರ ವನವಾಸಕ್ಕೆ ಬಂದಿರ್ತಾರೆ. ಸೊ ವನವಾಸಕ್ಕೆ ಬಂದಾಗ ಅವಾಗ ಒಂದು ಕತ್ತಿ ನೀವು ಎಲ್ಲರಿಗೂ ಆಲ್ಮೋಸ್ಟ್ ಸಣ್ಣದಾಗಿಂದ ನೀವು ಕಾರ್ಟೂನ್ದಾಗ ನೋಡಿರ್ಬೋದು. ಸೊ ಶ್ರೀರಾಮಚಂದ್ರ ಅವರ ಮತ್ತು ಹೊರಗಿರ್ತಾರೆ, ಲಕ್ಷ್ಮಣ್ಜಿನೂ ಹೊರಗಿರ್ತಾರೆ. ಸೊ ಅವಾಗ ರಾವಣ ಬಂದ ಸೀತಾಮಾತಾನ ಅಪಹರಣ ಮಾಡಿರ್ತಾನೆ, ಅವರಿಗೆ ಲಂಕಾ ಕರ್ಕೊಂಡು ಹೋಗಿರ್ತಾನೆ. ಸೊ ಅವಾಗೇನಾಗ್ತೈತಿ, ಅವ್ರಿಗೆ ಹುಡ್ಕೊಂತ ಇದು ನಮ್ಮದು ಯಾವಾಗಿದ್ದ ಸೀತಾ ಅಪಹರಣ ಎಲ್ಲ ಆಗಿರ್ತೈತೆ ಅಂದ್ರೆ ಮಹಾರಾಷ್ಟ್ರದಾಗ ನಾಸಿಕ್ದಾಗ ಆಗಿರ್ತೈತಿ. ನಾಸಿಕ್ದಾಗ ಹೋದ್ರೆ ನಿಮಗೆಲ್ಲ ಗುರ್ತಾಕೈತಿ. ನಾ ಅಲ್ಲಿ ಹೋಗಿ ನೋಡಿ ಬಂದೀನಿ. ಸೊ ಅಲ್ಲಿ ಭಾಳ ಟೆಂಪಲ್ ಅದಾವ. ಕೆಲವೊಂದು ಮಂದಿ ಹೇಳ್ತಾರೆ ಅಲ್ಲಿ ಹಿಂಗೆ ಐತೆ ಅಂಥೇಳಿ, ಅಲ್ಲಿ ಪಂಚವಟಿ ವನದಾಗ ಇರ್ತಾರೆ ಅಂಥೇಳಿ ನಾ ಓದಿದ ಪ್ರಕಾರ ನನಗೈತಿ. ಸೊ ನಾ ಏನರ ತಪ್ಪು ಹೇಳಿ ಅಂದ್ರೆ ನಂಗೆ ಕ್ಷಮಿಸ್ಬಿಡ್ರಿ. ಸೊ ಈ ಪ್ರಕಾರ ನಾ ಕೇಳಿದ್ದೀನಿ. ಸೊ ಅವಾಗ ಸೀತಾಮಾತಾಗ ಪ್ರಭು ಶ್ರೀರಾಮ್ಜಿ ಅವರ ಲಕ್ಷ್ಮಣ್ಜಿ ಅವ್ರು ಹುಡ್ಕೊಂತ ಇಲ್ಲಿ ಬಂದಿರಂತ ಹೇಳಿ ಇಲ್ಲಿಂದ ಬಂದು ಅಂತಾರೆ. ಸೊ ಇಲ್ಲಿ ಬಂದಾಗ ನೀರಿನ ವ್ಯವಸ್ಥೆ ಇರೋಕ್ಕಿಲ್ಲ. ಸೊ ಅಲ್ಲಿ ಮೇಲೊಂದು ಬಾಣ ಹೊಡೆದಾರ, ಬಾಣ ಹೊಡೆದ್ಮೇಲೆ ನೀರು ಬರ್ತಾವಂಥೇಳಿ ಇತರ ಇತಿಹಾಸ ಐತಿ. ಸೊ ಅದನ್ನು ಶ್ರೀರಾಮಚಂದ್ರ ಅವ್ರು ಇಲ್ಲಿ ಬಂದು ಲಿಂಗ ಅಭಿಷೇಕನ ಮಾಡಿರ. ಅಲ್ಲಿ ಶಿವಲಿಂಗ ಐತಿ. ಸೊ ಅಲ್ಲಿ ಲಿಂಗ ನಿರ್ಮಾಣ ಮಾಡಿ ಅಭಿಷೇಕನ ಮಾಡಿರಂತ ಇಲ್ಲಿ ಮಂದಿ ಹೇಳ್ತಾರೆ. ಸೊ ಅದ ಮಂದಿ ಇಲ್ಲಿ ನೀರನ್ನು ಇನ್ನೂ ಕೆಲವೊಂದು ಮಂದಿ ಪೈಲಾ ನೀರು ವಾಪರಿಸ್ತೀರ. ಸೊ ಈಗೂ ವಾಪರಿಸ್ತಾರೆ. ಸೊ ಇಲ್ಲಿಂದ ನೀರು ನಮಗೆ ಲೋಕಲ್ ನಾವು ನೀರು ಕುಡಿಯೋಣ ಹೆಂಗೆ ಅನಿಸ್ತೈತಿ, ಒಂದು ಟೈಪ್ ಬೇರೆ ಬರ್ತದೆ. ಸೊ ಇಲ್ಲಿ ನೀರು ಕುಡಿಯೋಣ ಹೆಂಗೆ ಅನಿಸ್ತೈತಿ, ಒಂದು ಏನೋ ಒಂದು ಪಂಚಾಮೃತ ಕುಡ್ದಂಗೆ ಅನಿಸ್ತೈತಿ. ಸೊ ಅಲ್ಲಿ ಆ ಕಡೆ ಹನುಮಂತನ ಟೆಂಪಲ್ ಐತಿ. ಸೊ ಈ ಕಡೆ ಶಿವಲಿಂಗಗಳು ಅದಾವ. ಸೊ ಅದು ತೋರಿಸ್ತೀನಿ. ಇಲ್ಲಿ ಬರೋಣ ನೀವು ಒಂದು ಯಾವುದೋ ಒಂದು ಮಂತ್ರ ಅನ್ಲಿ ಏನೋ ಅನ್ಲಿ, ಅಂದರೆ ಈಗ ಪ್ರಭು ಶ್ರೀರಾಮ್ ಅವ್ರ ಮಂತ್ರ ಅದಾವ, ಈಗ ಬಜರಂಗ್ ಬಲಿ ಅವ್ರ ಮಂತ್ರ ಅದಾವ, ಈಗ ಮನೋಜವ ಮರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮಂತ ವರಿಷ್ಠಂ ವಾತಾತ್ಮಜಂ ವನರಯುತ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ ಅಂತ ಮಂತ್ರ ಐತಿ. ಕೆಲವೊಂದು ಅದು ನಿಮಗೆ ಅನ್ನಕ್ಕೆ ಬರಲಿಲ್ಲ ಅಂದರೆ ಕೆಲವೊಂದು ಶ್ರೀರಾಮ್ ಜಯರಾಮ್ ಜಯ ರಾಮ್ ಅಂಥೇಳಿ ಇಲ್ಲಿ ಬಂದು ಆರಾಮ್ಸಿ ಇಂಥ ಈ ಸ್ಥಳ ಇರ್ತಾವ. ಕಿರಿ ಅಲ್ಲಿ ಇರ್ತದ, ಗುಡಿ ಕಡೆ ಇರ್ತದ, ಅಲ್ಲಿ ಮ್ಯಾಲೂ ನಿಮಗೆ ಹೋಯ್ತೀನಿ. ಸೊ ಅಲ್ಲಿ ಬಂದು ನೀವು ಆರಾಮ್ಸಿ ಸ್ವಲ್ಪ ಒಂದು 5 ನಿಮಿಷ ಆಗಲಿ ನೀವು ಇಲ್ಲಿ ಬಂದು ಕುಂತ ಆರಾಮ್ಸಿ ನೀವು ಮಾಡ್ರಂದ್ರೆ ನಿಮ್ದು ಮನಸ್ಸು ಏನಾಕಿಲ್ಲ ರಿಲ್ಯಾಕ್ಸ್ ಆಗ್ತೈತೆ ರೀ ಸಾವುಕಾರ ಮಂದಿ. ಅದು ಹೆಂಗೆ ಸಿಗ್ತೈತೆ ಅಂದ್ರೆ ಸಾಕ್ಷಾತ್ ಪ್ರಭು ಬಂದು ಹೋಗಿದ್ದ ಜಾಗ ಐತಲ್ಲ, ಅದಕ್ಕೆ ಆ ಖುಷಿನ ಬೇರೆ ಐತಿ.
ಯಾಕಂದ್ರೆ ಹಿಂಗೆ ನಾವು ಕಾಮನ್ ಟೆಂಪಲ್ಗೆ ಹೋಗ್ತೀವಿ, ಆದರೆ ಅಲ್ಲಿ ಖರೆ ದೇವ್ರು ಬಂದಾನು ಇಲ್ಲ ಗೊತ್ತಿರಲ್ಲ. ಆದರೆ ಈ ಜಾಗದ ಮೇಲೆ ಖರೆ ದೇವ್ರು ಬಂದಾರಂದ್ರೆ ಅದು ಅದ್ರ ವೈಭವ ಒಂದು ಬೇರೆನೇ ಇರ್ತದೆ. ಬಂದು ಹೋಗ್ಬೇಕ್ರಿ ಸಾವ್ಕಾರ ಮಂದಿ ನೀವು ಅಂದಾಗ ನಾ ಮಾತಾಡಕ ಕೊಡವಲ್ಲಿ. ಇಲ್ಲ ಹಂಗೇನಿಲ್ಲ, ನೀವು ಮಾತಾಡ್ರಿ, ನಾವೇನು ಮಾತಾಡ್ತಿರ್ತೀವಿ ಅವ್ರ ಜೊತೆ. Hello, welcome to my YouTube channel. ಅವ್ರು ಇಲ್ಲ ನಮ್ಮ ರೆಗ್ಯುಲರ್ ಟಚ್ ಒಳಗೆ ಇರ್ತಾರೆ. ನೀವು ಯಾವತ್ತರ ಒಂದಿನ ಭಾಳ ದಿನ ಆದ್ಮೇಲೆ ಸಿಕ್ಕಿರಿ. ಸೊ ಇಲ್ಲೇ ಮತ್ತೆ ಇನ್ನೊಂದು ಮಾತು ಹೇಳ್ಬೇಕಂದ್ರೆ ಸಾವ್ಕಾರ ಮಂದಿ ಇಲ್ಲೇ ಈಗ ಶಬರಿಮಲೆಗೆ ಹೋಗಕ್ಕೆ ಅಯ್ಯಪ್ಪ ಸ್ವಾಮಿಗಳು ಹಿಂಗೆ ಸ್ವಾಮಿಗಳು ರೆಡಿ ಆಗಿರ್ತಾರೆ. ಸೊ ಅವ್ರ ಮಡಿ ಮೇಲೆ ಇರಕ್ಕೆ ಇಲ್ಲೂ ಬಂದು ಇಲ್ಲಿ ವಾಸ ಇರ್ತಾರೆ. ನೋಡ್ತಿದ್ರೆ ಹಂಗೆ ನೋಡ್ಕೊಂತಾನೆ ಇರೋನು ಅನಿಸ್ತೈತಿ, ಅಷ್ಟು ಚಲೋ ವ್ಯೂ ಐತಿ. ಬರ್ರಿ ಇಲ್ಲಿ ಹಿಂದೆ ಬ್ಯಾಕ್ ಸೈಡ್ ಲಕ್ಷ್ಮೀನಾರಾಯಣ ಟೆಂಪಲ್ದ ಬ್ಯಾಕ್ ಸೈಡ್ ಟೆಂಪಲ್ ಅದಾವ ಸಾವ್ಕಾರ. ಇಲ್ಲಿ ನೋಡ್ಬೋದು ನೀವು ಗುಡಿ. ಇಲ್ಲಿ ಒಬ್ಬರ ಸ್ಥಳೀಯರು ನಮಗೆ ಭೇಟಿ ಆಗ್ಯಾರ. ಸೊ ಅವ್ರ ಕ್ಯಾಮ್ರಾದಾಗ ಬರಲಿಲ್ಲ. ಸೊ ಇದೇನು ಗುಡಿ ಐತಲ್ಲ ಚತುರ್ಮುಖ ಬ್ರಹ್ಮನ್ ಗುಡಿ ಐತಿ. ಸೊ ನೀವು ಚತುರ್ಮುಖ ಬ್ರಹ್ಮ ನೋಡೋ ಟೆಂಪಲ್ ಭಾಳ ರೇರ್ ಐತಿ. ಸೊ ನೀವು ಒಂದ್ಸಲ ನೋಡ್ಕೊಂಬರ್ರಿ ಟೆಂಪಲ್. ನಮಸ್ಕಾರ ಸರ್. ನೀವೆಲ್ಲಿ ರೆಗ್ಯುಲರ್ ಬರ್ಕೊಂತ ಇರ್ತೀರಿ ಗುಡಿಗೆ? ಹೌದು, ರೆಗ್ಯುಲರ್ ನಾವು ಇಲ್ಲೇ ಬರ್ತೀವಿ ಕನ್ಬರಿ ಅವ್ರನ್ನ. ಕನ್ಬರ್ಗಿದವ್ರಿ? ಹ್ಞೂ ರೀ. ಸೊ ನಿಮ್ಗೆ ಹೆಂಗೆ ಅನ್ಸೈತ್ರಿ ಇಲ್ಲಿ ಸರ್ ಬರೋಣ? ಇಲ್ಲಿ ಒಂಥರ ನೆಮ್ಮದಿ ಸಿಗ್ತೈತ್ರಿ ಬಂದ್ರೆ. ಮತ್ತು ಯಾವುದು ಕಿರಿಕಿರಿ ಇರಂಗಿಲ್ಲ ರೀ, ಯಾವ ಜಂಗಳಿ ಇರಂಗಿಲ್ಲ. ಸೊ ಭಾಳ ಮನಸ್ಸಿಗೆ ನೆಮ್ಮದಿ ಬಂದು ಒಂದು ಸ್ವಲ್ಪ ನಾವೆಲ್ಲ ದರ್ಶನ ತೊಗೊಂಡು ಕೂತೋದ್ರೆ ನೆಮ್ಮದಿ ಸಿಗುತ್ತೆ ರೀ. ಎಲ್ಲ ದೇವಸ್ಥಾನ ಎಲ್ಲ ಜಗತ್ತು ಅಡ್ಡಾಡೋದನ್ನ ಇಲ್ಲಿ ಒಂದು ತಾಸು ಬಂದರೆ ಎಲ್ಲ ದೇವ್ರು ಇಲ್ಲೇ ಸಿಗ್ತದೆ. ನಿಮ್ಗೆ ಕನ್ಬರ್ಗಿದವ್ರು ಅದರಂದ್ರೆ ನಿಮ್ಗೆ ಇಲ್ಲಿ ಗುರ್ತಿರ್ಬೇಕಲ್ರಿ ಪ್ರಭು ಶ್ರೀರಾಮಚಂದ್ರ ಅವ್ರು ಬಂದು ಹೋಗಿದ್ದಾರೆ? ಹೌದು ರೀ, ಇಲ್ಲಿ ಬಂದು ಹೋಗಿದಾರಂತೆ ನಮ್ಮ ಹಿರಿಯರು ಪೂರ್ವಜರು ಹೇಳಿದ್ದಾರೆ ನಮ್ಗೆ. ಮತ್ತು ಪ್ರಭು ಶ್ರೀರಾಮಚಂದ್ರ ಅವ್ರು ಇಲ್ಲಿ ಬಂದೊಂದು ಈಶ್ವರ ಲಿಂಗ ಪೂಜಾ ಮಾಡಿದಾರಂತ ಅದೇನು ಬರ್ತಿದ್ರಿ ಗುಡಿ? ಸರ್ ಇದ ಗುಡಿನ ರೀ. ಈಗ ಇಂಪ್ರೂವ್ಮೆಂಟ್ ಮಾಡಿದಾರೆ ರೀ. ನಮ್ಮ ಊರು ಗೌಡ್ರಂತ ಮುರುಗೇಂದ್ರ ಗೌಡ ಅವ್ರಿ. ಮುರುಗೇಂದ್ರ ಗೌಡ ಪಾಟೀಲ್ ಸರ್ ಅವರು ಈಗ ಅದನ್ನ ಗುಡಿ ಕಟ್ಟಿಸಿ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದಾರೆ. ಎಲ್ಲ ಇಂಪ್ರೂವ್ಮೆಂಟ್ ಆಗಿದೆ ಚಲೋ. ಈಗ ಮೊದಲಿನ ಥರ ಇಲ್ರಿ, ಈಗ ಸ್ವಲ್ಪ ಭಾಳ ಇಂಪ್ರೂವ್ಮೆಂಟ್ ಆಗಿದೆ ರೀ. ಏನಪ್ಪಿ ಆರಾಮದಿ? ಆರಾಮದಿ? ಎಷ್ಟನೇ ಹೋಗ್ತಿ? ಫಸ್ಟ್ ಸ್ಟ್ಯಾಂಡರ್ಡ? ಇದನ್ನ ಹಾಫ್ ಡೇ ಐತಿ ಸ್ಕೂಲ್? ಹಾಫ್ ಡೇ ಐತಾ? ಇಲ್ಲಿ ಶಿವಲಿಂಗಗೆ ಪೂಜಾ ಮಾಡಿರ್ತಾರ, ಬಾಣ ಹೊಡೆದಿರ್ತಾರ. ಸೊ ನೀರು ಬಿದ್ದಿರ್ತೈತಿ, ಆ ನೀರು ತೊಗೊಂಬಂದು ಇಲ್ಲಿ ಪೂಜಾ ಮಾಡಿರ್ತಾರ. ಸೊ ಆ ಲಿಂಗ ನಿಮಗೆ ಖರೆ ಇಲ್ಲೇ ಐತೆ ಅಂತ ಹೇಳ್ತಾರ. ಭಾಳ ಹಳಿದ ಲಿಂಗ ಐತಿ. ಸೊ ಅಲ್ಲಿ ಒಬ್ಬರ ಅಜ್ಜಾರ್ ಬಂದು ಪೂಜಾ ಮಾಡಕತ್ತಾರ. ಬರ್ರಿ. ಒಂದ್ ಇದ್ರೊಳಗೆ ಬಸವನ್ ಐತಿ, ಒಂದ್ ಇದ್ರೊಳಗೆ ಆಕಳ ಐತಿ. ಸೊ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಹೌದು. ಸೊ ಅದ್ರ ಶೇಪ್ ಅದು ನೋಡ್ಬೋದು ನೀವು, ಭಾಳ ಹಳಿ ಕಾಲದ ಐತಿ. ಇಲ್ಲಿ ಪ್ರಭು ಶ್ರೀರಾಮಚಂದ್ರ ಅವ್ರು ಬಂದಿರಲ್ಲ, ಅವಾಗೈತಲ್ಲ ಎರಡೂ ಬಂದಿದ್ದು ಅಂತ, ಆಕಳ ಮತ್ತು ನಂದಿ ಎರಡೂ ಬಂದಿದ್ದು ಅಂತೇಳಿ ಅವಾಗೈತಲ್ಲ ಅವು ಇಲ್ಲೇ ಏನಾದರೂ ನೋಡ್ಬೋದು. ಈ ರೀತಿ ಇಟ್ಟಿದ್ದೈತಿ. ಸಾಕ್ಷಾತ್ ಪ್ರಭು ಶ್ರೀರಾಮಚಂದ್ರ ಅವ್ರು ಐತಲ್ಲ ಪೂಜೆ ಮಾಡಿದ ಶಿವಲಿಂಗ ಇಲ್ಲೇ ಐತಿ. ಅದು ಕೂಡ ಈಗ ನಿಮಗೆ ತೋರಿಸ್ತೀನಿ. ಭಾಳ ಹಳಿದ ಶಿವಲಿಂಗ ಐತ್ರಿ. ಸೊ ನೀವು ಅದನ್ನ ಸೊ ಅದನ್ನ ನೀವೆಲ್ಲ ನೋಡ್ಬೋದ್ರಿ. ಕಲ್ಲು ಸ್ವಲ್ಪ ಯಾವ್ದೋ ಬೇರೆ ಡಿಫ್ರೆಂಟ್ ಕಾಣಕತ್ತೈತಿ. ಈಗಿನ ಕಲ್ಲಲ್ಲದ ಆಲ್ಮೋಸ್ಟ್. ಅಂದ್ರೆ ಹಿಂಗೆ ಹೆಂಗ ಓಲ್ಡ್ ಶಿವಲಿಂಗ ಹೆಂಗೆ ಇರ್ತಾವಲ್ಲ ಹಂಗ ಕಾಣದು. ಹೌದು. ಅಂದ್ರೆ ಫಿನಿಶಿಂಗ್ ಅದು ಅಷ್ಟು ಕೊಟ್ಟಿಲ್ಲತ್ತಾರ ಶಿವಲಿಂಗ. ನೀವು ನೋಡ್ಬೋದು ಕೆಸಿ ಹಳೆ ಶಿವಲಿಂಗನ ಐತದ ಅವಾಗಿಂದ ಹೆಂಗೈತಲ್ಲ ಅದೇ ಶಿವಲಿಂಗ. ಇದೇ ಶಿವಲಿಂಗ ನೋಡ್ರಿ. ಪ್ರಭು ಶ್ರೀರಾಮಚಂದ್ರ ಅವ್ರು ಬಂದ ಇದಕ್ಕೆ ನೀರಿನ ಅಭಿಷೇಕ ಮಾಡಿರಿ ನೋಡ್ರಿ. ನಾನು ಅಪ್ಪಟ ಶಿವನ್ ಭಕ್ತ. ಸೊ ನಮಗೂ ಜೀವನದಾಗ ಪೈಲ ಭಾಳ ಕಷ್ಟ ಇದ್ದು ಎಲ್ಲ ಬರ್ತಿರ್ತಾವ. ಸೊ ಏನೂ ಇಲ್ಲರಿ, ನಮ್ಗೆ ಹೆಂಗೆ ಇರ್ತೈತ್ರಿ, ನಾವು ಹೆಂಗೆ ಮಾಡ್ತೀವಿ ಕೆಸಿ ಬರ್ದಾರ ಹೇಳ್ಬೇಕಂದ್ರೆ ರೊಕ್ಕದ ಸಂಬಂಧ ಭಾಳ ಆಸೆ ಪಡ್ತೀವಿ ನಾವು. ಸೊ ಜೀವನದಾಗ ನಾವು ರೊಕ್ಕನೂ ಕಮಾಸ್ಬೇಕು, ಎಲ್ಲನೂ ಕಮಾಸ್ಬೇಕು. ಖರೆ ದೇವ್ರು ಮರಿಬಾರ್ದಂತ ನಂದು ಹೇಳೋ ಪ್ರಕಾರ ದೇವ್ರು ಮರಿಬಾರ್ದು. ಸೊ ನಂದೇನೂ ಇಲ್ಲಪ್ಪ ಎಲ್ಲ ನಿಂದ ಅಂತ ಹೇಳ್ಕೊಳ್ಳಿ ನಾವು ಪೂಜಾ ಮಾಡ್ರಂದ್ರಲ್ಲ ಒಂದೇನೋ ಮನಸ್ಸಿಗೆ ಸಮಾಧಾನ ಆಗ್ತೈತಿ. ಶಿವ ನಿಮ್ಗೆ ಏನು ಬೇಕಾಗಿಲ್ಲ ಖಂಡಿತವಾಗಿ ಕೊಡ್ತಾನೆ. ಶಿವನ ಕಡೆ ಶಕ್ತಿ ಐತಿ. ಈಗ ಒಂದು ನೀವು 100 ರೂಪಾಯಿ ಕಮಾಸಿರ್ತಿ ಅಂದ್ರೆ ನಿನಗೆ ಒಂದು 5 ರೂಪಾಯಿನ ಹೆಚ್ಚಾಕತ್ತೇನಪ್ಪ ಕೊಟ್ರು ಏನು ಲಾಸ್ ಆಗಲ್ಲ. ಏನು ಲಾಸ್ ಆಕೈತಿ? ನೀ ಅಂತೂ ಮಾಡ್ತೀವಿ ಬಿಡು, ಅವ್ರಿಗೆ ಹೇಳಕತ್ತೀನಿ. ನೀವು ಮಾಡ್ರಿ, ಎಲ್ಲರೂ ಏನು ಜೀವನದಾಗಿನಿಲ್ಲ, ಎಲ್ಲ ಬಿಟ್ಟು ಹೋಗೋದೈತಿ. ಸೊ ಸ್ನೇಹಿತರೆ ಈಗ ಲಕ್ಷ್ಮೀನಾರಾಯಣ ದೇವಸ್ಥಾನ ನೋಡೋದು, ಮತ್ತೈತಲ್ಲ ಬ್ರಹ್ಮಲಿಂಗೇಶ್ವರ ದೇವಸ್ಥಾನ ನೋಡೋದು, ಮತ್ತು ಶಿವಲಿಂಗ ನೋಡೋದು. ಇಲ್ಲೇ ಐತಲ್ಲ ಮಾರುತಿ ದೇವಸ್ಥಾನ ಐತಿ, ಅದು ಕೂಡ ನೋಡ್ರಿ. ಮತ್ತು ಮೇಲೆ ಐತಲ್ಲ ಅಂಜನಾ ದೇವಿ ಅದ ನೋಡ್ರಿ. ಇದು ಯಾವಾಗ ಕಟ್ಟೈತೆ ಅಂದ್ರೆ 1933 ಒಳಗೆ ಕಟ್ಟಿದ್ದ ಡೇಟು ಐತೆ ನೋಡ್ರಿ. ನೋಡ್ಬೋದು ಅವೆಲ್ಲ ಈ ರೀತಿ ಐತಿ. ಸೊ ಬರ್ರಿ ನಾ ಇಲ್ಲಿ ಭಾಳಷ್ಟು ವಿಷಯಗಳು ನಿಮ್ಗೆ ತೋರಿಸೋದೈತಿ. ಮೇಲೂ ಕೂಡ ಹೋಗಿ ನಿಮಗೆ ತೋರಿಸ್ತೀನಿ ಒಳ್ಳೆ ರೀತಿಯಲ್ಲಿ. ಬನ್ನಿ. ನವಗ್ರಹ ಗುಡಿ ಐತಲ್ಲ, ಇಲ್ಲಿ 10,000 ಸಮಾಧಿ ಐತಿ. ಆನಂತರ ಅಲ್ಲಿ ಅಲ್ಲಿ ಯಾವ್ದು ಕಾಲ್ ಭೈರವ ಐತೇನ್ರಿ? ಕಾಲ್ ಭೈರವ ಐತಿ. ಆನಂತರ ಗಣಪತಿ ಇದೈತ್ರಿ, ಗಣಪತಿ ಟೆಂಪಲ್ ಐತ್ರಿ.
ನಂತರ ನಾಗ ದೇವತೆ ಐತ್ರಿ, ಬ್ರಹ್ಮಣ ಐತ್ರಿ. ಓಕೆ. ಅದ್ರ ಹಚ್ಚಿ ಕಡೆ ಅಜಾಂದ ಸಮಾಧಿ ಐತ್ರಿ. ಸೊ ಸಾವುಕಾರ ಮಂದಿಯಲ್ಲಿ ನವಗ್ರಹ ಗುಡಿ ಐತಂತ ಮೇಲೆ. ಸೊ ಇಲ್ಲಿ ಕಾಲಭೈರವರ ಗುಡಿನೂ ಐತಂತ. ಸೊ ಬರೀ ನೋಡ್ಕೊಂಡ್ ಬರೋಣ ಅಂತೇಳಿ ಶ್ರೀರಾಮಚಂದ್ರ ಅವರು ಬಂದು ಹೋಗಿದ್ದಾರೆ ಅಂತ ಹೇಳಿ ಇಲ್ಲೇ ಏನು ರಾಮತೀರ್ಥ ಅಂತ ಬಂತಲ್ಲ, ಇಲ್ಲಿ ನಮಗೆ ಹೋದ್ಕೂಲೆ ನೀವು ಇಲ್ಲಿ ರಾಮತೀರ್ಥ ನಗರ ಅಂತ ಐತಿ, ಅದಕ್ಕೆ ಇಲ್ಲಿ ರಾಮತೀರ್ಥ ನಗರ ಅಂತ ಹೆಸರು ಬಂತ. ರಾಮ್ ಇಲ್ಲಿ ಬಂದು ಹೋಗಿದಾರ, ರಾಮ ತೀರ್ಥ ಐತೆ ಅಂತ ಹೇಳಿ ಇಲ್ಲಿ ಮುಂದೆ ಬರೋ ನಗರಕ್ಕೆ ರಾಮತೀರ್ಥ ನಗರ ಅಂತ ಹೆಸರು ಬಂತು. ಕಾಲಭೈರವ ಇದು ಡೇಟು ನೋಡ್ಬೋದು, 1934ರಲ್ಲಿ ಕಟ್ಟಿದ್ದೈತಿ ನೋಡ್ರಿ. ಡೇಟು ಕೂಡ ಅದ್ರ ಮೇಲೆ ಬರ್ತಿದ್ದೈತಿ. ಸೊ ಇಲ್ಲಿ ಕೆಲವೊಂದು ಮಂದಿ ಡೆವಲಪ್ಮೆಂಟ್ ಮಾಡಕತ್ತೀರಿ. ಸೊ ಇಲ್ಲಿ ಲೈಟಿನ ಸ್ವಲ್ಪ ವ್ಯವಸ್ಥೆ ಮಾಡಿ ಭಾಳ ಚಲೋ ಆಗ್ತೈತಿ. ಬಹುಶಃ ಲೈಟ್ ಇಲ್ಲ, ಒಂದು ನಿಮಿಷ ನಾನು ಚಾಲೂ ಮಾಡ್ತೀನಿ. ಒಂದು ಗುಡಿ ಐತಿ. ಸೊ ಗುಡಿ ಐತಿ ಏನೈತಿ ಗುರುತಿಲ್ಲ. ಸೊ ಇಷ್ಟ ನೀವು ಇಲ್ಲಿ ಹಾದೈತಿ, ಇದ್ರೊಳಗಿಂದ ನಾವು ಹೋಗ್ಬೇಕು. ಸೊ ಬರೀ ನೋಡ್ಕೊಂಬರು ಇಲ್ಲಿ ಏನೈತೆ ಅಂತ ಹೇಳಿ. ಸೊ ಹಾದಾಗ ನಮಸ್ಕಾರ ಮಾಡೋದಂತ ಬರ್ರಿ ನೆಕ್ಸ್ಟ್ ನೋಡೋಣ ಅಂತ. ಈ ದೇವಸ್ಥಾನಕ್ಕೆ ಇಲ್ಲ ನಾ ಬೆಳಗಾವಿ ಹೋಗಿದ್ದೆ, ಇವತ್ತು ಬಂದಿಲ್ಲ. ಆದರೆ ಇಲ್ಲ ಬಂದಿದ್ದ ಫಸ್ಟ್ ಟೈಮ. ಅದು ಇಲ್ಲ ಎದಕ್ಕೆ ಬಂದೀವಿ ಅಂದ್ರೆ ಇವತ್ತೆಲ್ಲ ನಮ್ಮ ಆದರ್ಶ್ ಭಾಯಿ ಐತಲ್ಲ, ಈ ಟೆಂಪಲ್ ತೋರಿಸೋನು ಮತ್ತು ಮಾಡೋಣ ಅಂತೇಳಿ ನಿಮಗೆಲ್ಲ ಹೇಳಿದ್ರು ಅಂತೇಳಿ ನಾವು ಬಂದೀವಿ. ಹೌದ್ರಿ, ಸಾವುಕಾರ ಮಂದಿ ಗುರುತಾಗಬೇಕು ಮಂದಿಗೆ. ನಾವು ಆಲ್ಮೋಸ್ಟ್ ಇನ್ಸ್ಟಾಗ್ರಾಮ್ದಾಗ ಒಂದು ವಿಡಿಯೋ ಹಾಕಿರ್ತೀನಿ, ಅದನ್ನ ಲಿಂಕ್ ಹಾಕಿರ್ತಾರಲ್ಲಿ. ಹೌದು, ಸ್ಕ್ರೀನ್ ಶಾಟ್ ಹೊಡೋದು. ಸ್ವಯಂಭೂ ಹನುಮಂತನ ಬಂದಿದ್ದಾರೆ, ಕೆಲವೊಂದು ನೀವು ವಿಡಿಯೋ ಮಾಡಿರಿ ಮೊನ್ನೆ. ಹೌದು. ಸೊ ಇಲ್ಲಿ ನಮ್ಮ ಮಾಳ ಮಾರುತಿ ಅಂತ ಹೇಳಿ ಇಲ್ಲಿ ನಮ್ಮ ಮಾಂತೇಶ್ ನಗರದಾಗ ಒಂದು ಗುಡಿ ಐತಿ ಅಲ್ಲಿ. ಹಾಂ ರೀ. ಅದು ಸ್ನೇಹಿತರೆ, ಈಗ ನಾವು ಎಲ್ಲಿ ಬಂದೀವಿ ಅಂದ್ರೆ ನವಗ್ರಹ ದೇವಸ್ಥಾನ ನೋಡಕ್ಕೆ ಬಂದೀವಿ ನೋಡ್ರಿ. ನೋಡ್ಬೋದು, ಇದ್ರದ್ದೆಲ್ಲ ಮಾಹಿತಿ ಇಲ್ಲ ಮರಾಠಿ ಒಳಗೆ ಬರ್ದಿದ್ದು ನೋಡ್ರಿ. ಸೊ ಬರ್ರಿ. ಕೆ ಕಾಲ ಐತಿ ಅಂತ ಎಲ್ಲ ನಡೀತೈತಿ. ಸೊ ಇಲ್ಲಿ ಮಳೆಗಾಲದಾಗೆಲ್ಲ ಪೂರಾ ಇಲ್ಲಿ ಏನು ಪಾರಿ ನೋಡತ್ತಿಲ್ಲ ಕೆಸಿ ಬ್ರದರ್. ಹೌದು, ಪೂರಾ ಜಾರಿಕೆ ಆಗಿಬಿಟ್ಟಿರ್ತೈತಿ ಬ್ರದರ್ ಇದೆಲ್ಲ. ಹೌದು, ಪೂರಾ ಜಾರಿಕೆ ಆಗಿರ್ತೈತಿ. ಸೊ ನೀ ಅಲ್ಲಿ ನೀರು ನಿಂಗೆ ಅಲ್ಲಿಂದ ಬರತೈತಿ ಅನ್ಸೈತಿ, ಖರೆ ಇಲ್ಲಿಂದ ನೀರು ಏನು ಗುಡ್ ನೋಡತ್ತಿಲ್ಲ. ಈ ಕಡೆ ಮ್ಯಾಲಿಂದ ಹಾಂ, ಈ ಕಡೆದು ನೀರು ಬರ್ತಿರ್ತೈತಿ ಸರ್, ಇಲ್ಲಿಂದನೂ ಬರ್ತಿರ್ತೈತಿ. ಇಲ್ಲಿಂದ ಬರ್ತಿರ್ತೈತಿ. ನೋಡ್ಬೋದು ಎಲ್ಲ ಹೆಂಗೆ ಪ್ರದೇಶ ಸಾವುಕಾರ ನಮ್ಮ ಬೆಳಗಾವಿದಾಗ ಅದೇ ಅಂತ ಅನ್ಸಂಗಿಲ್ಲ. ಇಲ್ಲಿ ನೋಡ್ರಿ, ಇಲ್ಲಿ ಚಾಲು ಮಾಡಿದಾರೆ ನೋಡ್ರಿ. ಇಲ್ಲಿ ಇಂಥ ಮಂದಿಗೆ ನಾ ಏನು ಹೇಳಕ್ ಸಾಧ್ಯ ಇಲ್ಲ. ಇವ್ರಿಗೆ ಖರೆ ಇದನ್ನ ಯಾವಾಗ ಬಂದ್ ಮಾಡ್ತಿರಲ್ಲ ಅವಾಗ ಸುಧಾರಿಸ್ತೈತ್ರು, ಇದನ್ನ ಮಾಡಕ್ ಹೋಗ್ಬೇಡ್ರಿ ಅವಾಗ. A few moments later. 1 ತಾಸು ಕಳೆದಿರ್ಬೇಕು ನಾವಿಲ್ಲಿ, 1 ಅವರ್ ಕಳೆದಿರ್ಬೇಕು. ಸೊ ಇಂಥವ ವಿಡಿಯೋ ನಾವು ನಮ್ಮ ಕೆ ಸಿ ಬ್ರದರ್ ಎಕ್ಸ್ಪ್ಲೋರ್ ಮಾಡ್ಕೊತ ಇರ್ತಾರೆ. ಸೊ ಅವರಿಗೆ ಫಾಲೋ ಮಾಡ್ಕೋರಿ, ಸಬ್ಸ್ಕ್ರೈಬ್ ಮಾಡ್ಕೋರಿ. ಸಿಗೋನು ನೆಕ್ಸ್ಟ್ ವಿಡಿಯೋದಾಗ. ಅಷ್ಟು ಮಾಡ ಗಣಪತಿ ಬಪ್ಪ ಮೋರ್ಯ, ಜೈ ಶ್ರೀರಾಮ್. ಮತ್ತು ನಮ್ಮ ಆದರ್ಶ್ ಬ್ರದರ್ಗೂ ಥ್ಯಾಂಕ್ ಯು ಸೋ ಮಚ್. ಯಾಕಂದ್ರೆ ಅವರ ಈ ವಿಡಿಯೋ ಕ್ರಿಯೇಟ್ ಮಾಡೋಕೆ ಸಪೋರ್ಟ್ ನಮ್ಮದೇನಿಲ್ಲ, ಎಲ್ಲ ಬಂದ್ ಮಾಡಿದ್ದ, ಅದಕ್ಕೆ ಅವ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಎಲ್ಲ ಭೇಟಿ ಆಗ್ತಿರೋನು, ಇಂಥ ಒಳ್ಳೆ ಒಳ್ಳೆ ವಿಡಿಯೋಗಳನ್ನು ಮಾಡಿ ಈ ನೋಡ್ತಿರೋ ಪ್ರಭುಗಳಿಗೆ ಕೊಡೋಣ ಅಂತ. ಟಾಟಾ ಬಾಯ್. ಜೈ ಹಿಂದ್. ಜೈ ಹಿಂದ್. ಲವರ್ಸು ಬರೀ ನಾವು ಬೇಡ ಅನ್ನಂಗಿಲ್ಲ, ಕರೆ ಇಲ್ಲಿ ಅಸಭ್ಯ ವರ್ತನೆ ಮಾಡಕ್ಕೆ ಹೋಗ್ಬೇಡ್ರಿ ಅಂತ ಅಷ್ಟೇ ರೀ. ಮತ್ತೆ